ಯಾವುದೇ ಮುಚ್ಚುಮರೆ ಇಲ್ಲ. ಯಾರನ್ನೂ ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ ಪಟೇಲ್. ರಾಜ್ಯಾದ್ಯಂತ ರೈತರ ಕಿಚ್ಚು ಹೆಚ್ಚಿದೆ. ದೇಶದ ಬೆನ್ನೆಲುಬು ರೈತರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು, ನಮ್ಮನ್ನು ಆಳ್ತಕ್ಕಂಥ ಜನಪ್ರತಿನಿಧಿಗಳು ರೈತರ ವಿಚಾರದಲ್ಲಿ ಭಾಳಷ್ಟು ನಿರ್ಲಕ್ಷ್ಯವನ್ನು ತೋರ್ತಾರೆ. ಈ ದೇಶದಲ್ಲಿ ರೈತ ಅನ್ನ ಕೊಡ್ತಿದ್ದರೆ ಯಾವ ಸರ್ಕಾರಗಳು ಇರಲ್ಲ. ಪ್ರಧಾನಿಯೂ ಇರೋದಿಲ್ಲ, ಮುಖ್ಯಮಂತ್ರಿಯೂ ಇರುವುದಿಲ್ಲ, ರಾಷ್ಟ್ರಪತಿಯೂ ಕೂಡ ಇರುವುದಿಲ್ಲ, ಇಂಜಿನಿಯರ್, ಡಾಕ್ಟರ್ಸ್ ಯಾರು ವ್ಯವಸ್ಥೆಯೂ ಕೂಡ ಇರುವುದಿಲ್ಲ. ಆದರೆ ರೈತನ ವಿಚಾರದಲ್ಲಿ ಇವರು ಯಾರಿಗೂ ಕೂಡ ಕಾಳಜಿ ಇಲ್ಲ. ಬೆಲೆ ವಿಚಾರದಲ್ಲಿ ಮೀನಾಮೇಷವನ್ನು ಎಣಿಸ್ತಾರೆ. ಯಾವುದೋ ಬ್ರ್ಯಾಂಡೆಡ್ ಶರ್ಟ್ಗೆ ರೇಟನ್ನು ಫಿಕ್ಸ್ ಮಾಡ್ತಕ್ಕಂಥ ಈ ಸರ್ಕಾರಗಳು ರೈತ ಬೆಳೆದ ಬೆಲೆಗೆ ಸರಿಯಾದ ಬೆಲೆ ನಿಗದಿ ಮಾಡ್ತಕ್ಕಂಥ ಗಂಡಸುತನ ಕೂಡ ಇಲ್ಲ ಈ ಸರ್ಕಾರಗಳಿಗೆ. ಹಾಗಾಗಿ ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ನಾವು ಇವತ್ತು ಜನಮನದಲ್ಲಿ ಚರ್ಚೆಯನ್ನು ಮಾಡ್ತಿದ್ದೀವಿ. ರೈತರಿಗೆ ನ್ಯಾಯ ಸಿಗಬೇಕಾಗಿದೆ. ಎಲ್ಲರೂ ಕೂಡ ರೈತರ ಪರವಾಗಿ ಮಾತನಾಡಬೇಕಾಗಿದೆ. ಈ ದೇಶದ ರೈತ ಬದುಕಿದರೆ ಇಡೀ ದೇಶ ಬದುಕಿದಂತೆ. ರೈತ ಮನಸ್ಸು ಮಾಡಿದರೆ ಸರ್ಕಾರವನ್ನು ಉಳಿಸಲೂಬಹುದು, ಉರುಳಿಸಲೂಬಹುದು. ರೈತ ಗುಡುಗಿದರೆ ವಿಧಾನಸೌಧವು ನಡುಗುತ್ತದೆ, ಪಾರ್ಲಿಮೆಂಟ್ ಕೂಡ ಅದರುತ್ತದೆ. ಹಾಗಾಗಿ ರೈತರ ವಿಚಾರ ಚರ್ಚೆ ಮಾಡಬೇಕಾಗಿದೆ. ಕಬ್ಬಿಗೆ ನ್ಯಾಯವಾದ ಬೆಲೆಯನ್ನು ಯಾರು ಕೊಡಬೇಕು, ಯಾರು ನಿರ್ಲಕ್ಷ್ಯ ಮಾಡಿದ್ರು, ಇದಕ್ಕೆಲ್ಲ ಕಾರಣವೇನು, ಯಾಕೆ ಹೀಗಾಗ್ತಿದೆ, ರೈತರ ವಿಚಾರದಲ್ಲಿ ಯಾಕೆ ರೈತರ ಬೀದಿಗಿಳಿದ್ರು ಕೂಡ ಜನಪ್ರತಿನಿಧಿಗಳು ಮಾತನಾಡಲ್ಲ, ಯಾಕೆ ರೈತರ ವಿಚಾರದಲ್ಲಿ ರಾಜಕೀಯ ಬಗ್ಗೆ ಯೋಚನೆ ಮಾಡ್ತಾರೆ, ಇವೆಲ್ಲವೂ ಕೂಡ ಚರ್ಚೆಯನ್ನು ಮಾಡೋಣ. ನಾನು ಮೂರೂ ಪಕ್ಷದ ನಾಯಕರುಗಳು ನಮ್ಮ ಜೊತೆ ಇದ್ದಾರೆ. ರೈತ ಸಂಘದವರು ಇದ್ದಾರೆ, ರೈತ ಪರ ಹೋರಾಟರಿದ್ದಾರೆ, ರೈತ ಪರ ಮತ್ತು ರೈತರೇ ಆಗಿರ್ತಕ್ಕಂಥ ಮಹಿಳೆಯರಿದ್ದಾರೆ, ಅನೇಕರು ನಮ್ಮ ಜೊತೆ ಇದ್ದಾರೆ. ನಾವು ಇವತ್ತು ವಿಸ್ತೃತವಾಗಿ ನಾವು ಚರ್ಚೆಯನ್ನು ಮಾಡ್ತಿದ್ದೀವಿ. ಕೇಂದ್ರ ಸರ್ಕಾರ FRP ರೇಟನ್ನು ಫಿಕ್ಸ್ ಮಾಡಿದೆ. 3,555 ರೂಪಾಯಿ ಮಾಡಿದೆ. ಅಂದರೆ ಒಂದು ಟನ್ 100 kg ಕಬ್ಬಿಗೆ ನಿಮಗೆ 10 kg ಶುಗರ್ಗೆ ಬರಬೇಕು. ಅದಕ್ಕಿಂತ ಕಡಿಮೆ ಬಂದರೆ ನಾವು ಕೊಡಕ್ಕೆ ಬರಲ್ಲ ಅಂತ ಸಕ್ಕರೆ ಕಾರ್ಖಾನೆಯವರು ಹೇಳ್ತಾರೆ. ಆದರೆ ಕೇಂದ್ರ ಸರ್ಕಾರ ಸಾಗಣೆ ವೆಚ್ಚ ಸೇರಿಸಿ ಈ ಹಣವನ್ನು ಹಾಕಿರ್ತಕ್ಕಂಥದ್ದು. ಹಾಗಾದರೆ ಯಾರ್ದು ನ್ಯಾಯ ಸರ್? ಇದು ಪ್ರಶ್ನೆ ರೈತರದ್ದು ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ಗಮನ ಕೊಡಬೇಕು. ಮೇಯ್ನು ರಾಜ್ಯ ಸರ್ಕಾರನೇ ಆಗಲಿ, ಕೇಂದ್ರ ಸರ್ಕಾರನೇ ಆಗಲಿ, ಇಲ್ಲಿ ಪ್ರತಿಯೊಂದು ಬೆಲೆ ವಸ್ತುಗಳಿಗೂ ಕೂಡ ಬೆಲೆಯನ್ನು ನಿಗದಿಪಡಿಸ್ತಾರೆ. GST ಎಲ್ಲದನ್ನೂ ನಿಗದಿಪಡಿಸ್ತಕ್ಕಂಥ ಅಧಿಕಾರ ಸ್ಟೇಟಿಗೂ ಇದೆ, ಸೆಂಟ್ರಲ್ಗಿದೆ. ರೈತರಿಗೆ ಯಾಕಿಲ್ಲ ಇವ್ರು ಮಾಡೋದಕ್ಕಾಗಲ್ಲ? ಏಕೆಂದರೆ ಸಕ್ಕರೆ ಕಾರ್ಖಾನೆಯವ್ರಿಗೂ ಗೊತ್ತಿದೆ ಎಷ್ಟು ಲಾಭ ಬರುತ್ತೆ, ಎಷ್ಟು ಇದಾಗುತ್ತೆ ಅಂತ. ಇಲ್ಲಿ ಲಾಸ್ ಆಗ್ತಿರೋದವ್ರಿಗೆ ರೈತರಿಗೆ ಮಾತ್ರ. ಅದೇ ರೈತರಿಗೆ ನೀವು ಹೇಳಿದ್ರೆ 1 ಟನ್ನು ಕಬ್ಬಿಗೆ ಒಂದು 10-15 ಶುಗರ್ ಬಂದರೆ ವ್ಯಾಲ್ಯೂಯೇಷನ್ ಕಟ್ಟಿದ್ರು ಕೂಡ ನಾವು ಲಾಭ ಆಗ್ತಿರೋರಿಗೆ ಇಲ್ಲಿ ಮಾಲೀಕರಿಗೆ ಆಗ್ತಾಯಿದೆ. ಇದನ್ನು ಮೇಯ್ನ್ ಮೂಲ ತಗೋಬೇಕಾಗಿರೋದನ್ನ ಸರ್ಕಾರ, ಯಾವುದೇ ಸರ್ಕಾರ ಇಲ್ಲಿ ನಾವು ಸರ್ಕಾರ ಕಾಂಗ್ರೆಸ್ಸು, BJP, JDS ಅಂತ ನಾವು ಪಕ್ಷದಲ್ಲಿ ಮಾತಾಡಲ್ಲ. ಸರ್ಕಾರ ಯಾವುದೇ ಇರಲಿ ಫಸ್ಟ್ ಸ್ಪಂದನೆ ಮಾಡಬೇಕಾಯಿತು ರೈತರಿಗೆ. ಇವ್ರು 3,500 ಕೊಡೋದಕ್ಕೆ ದೊಡ್ಡ ವಿಷಯನೇ ಅಲ್ಲ ಸರ್. ಇದು ದೊಡ್ಡ ವಿಷಯನೇ ಆಗೋದಿಲ್ಲ. ಅವ್ರ ಮೇಲೆ ಇವ್ರು ಹೇಳೋದು, ಇವ್ರ ಮೇಲೆ ಇವ್ರೇನು. ಅದೇ ವೋಟ್ ಬ್ಯಾಂಕಿಂಗ್ ಟೈಮಲ್ಲಿ ಮಾತ್ರ ರೈತರ ಮೇಲೆ ನಾವು ರೈತರ ನಾಯಕರು ನಾವು ಆಗ ಮಾಡ್ತೀವಿ, ಈ ಮಾಡ್ತೀವಿ ಎಲ್ಲನೂ ಕೂಡ ಹೇಳ್ಕೊಂಡು ಪ್ರಚಾರ ಮಾಡಿಬಿಟ್ಟು ಓಟ್ ತಗೊಳ್ಳೋದು ಒಂದು ಇದು ಮಾಡ್ಕೊಳ್ತಾರೆ. ಅದೇ ರೈತರು ಬೀದಿಗಿಳಿದು ಹೋರಾಟ ಮಾಡಬೇಕಾರೆ ಅದು ನಾವು ಇವ್ರನ್ನ ಕೇಳ್ಬಿಟ್ಟು ಹೇಳ್ತೀನಿ, ಮೀಟಿಂಗ್ ಮಾಡಿಬಿಟ್ಟು ಹೇಳ್ತೀನಿ, ಅದು ಮಾಡಿಬಿಟ್ಟು ಇದನ್ನ ಹೇಳಿ ರೈತ ಅಲ್ಲಿ ಅವ್ನು ಬೀದಿಯಲ್ಲಿ ಊಟ ಮಾಡ್ಕೊಂಡು ನಿದ್ದೆ ಇಲ್ಲ, ಕೂಳಿಲ್ಲ, ನೀರಿಲ್ಲ, ಎಲ್ಲದೂ ಸಾಯನ ಅವನೇ. ರೈತರನ್ನ ಬೆನ್ನೆಲುಬನ ಎರಡೂ ಸರ್ಕಾರಗಳು ಮುರಿದು ಬಿಟ್ಟಿದ್ದಾವೆ ಅನ್ಸುತ್ತೆ ಸರ್. ಈ ಎರಡೂ ಸರ್ಕಾರಗಳಿಗೆ ಮಾನ ಮರ್ಯಾದೆ ಏನೇನು ಇದ್ದರೆ ನೋಡಿ, ಒಬ್ಬ ಉಸ್ತುವಾರಿ ಮಿನಿಸ್ಟ್ರು ಹೆಸ್ರು ಮಾತ್ರ ಸಾಹುಕಾರ ಆದರೆ ಆಗಲ್ಲ ಸ್ವಾಮಿ, ರೈತರು ಮನಸ್ಸಲ್ಲೂ ಸಾಹುಕಾರ ಆಗಬೇಕಲ್ವಾ? ಒಬ್ಬ ಉಸ್ತುವಾರಿ ಸಚಿವರು ಹೋಗಿ ರೈತರ ಹತ್ರ ಕುತ್ಕೊಂಡು ನಿಮ್ಮ ಸಮಸ್ಯೆ ಏನಿದೆ ಅಂತೇಳಿ 8 ದಿನ ಆದರೂ ಕೂಡ ಹೋಗಿ ಮಾತಾಡಿಲ್ಲ. ಅವ್ರಿಗೆ ಏನಕ್ಕಪ್ಪ ಸಾಹುಕಾರರು? ಒಂದು ಪ್ರತಿಮೆಗೆ ಸಾಹುಕಾರರು? ರೈತರ ಒಂದು ಮನಸ್ಸಲ್ಲಿ ಸಾಹುಕಾರತನ ಇರಬೇಕು. ಅದು ಬಿಟ್ಬಿಟ್ರು ಸೋಷಿಯಲ್ ಮೀಡಿಯಾದಲ್ಲಿ ಸಾಹುಕಾರತನ ಬೇಡಪ್ಪ. ಇವತ್ತು ರೈತರು ಪ್ರತಿಭಟನೆ ಮಾಡ್ತಾ ಇರೋದು ಜನರಿಗೆ ಕಾಣಿಸ್ತಾ ಇಲ್ವಾ? ಈ ರಾಜ್ಯದ ರಾಜಕಾರಣಿಗಳು ಕಾಣಿಸ್ತಾ ಇಲ್ವಾ? ರಾಜ್ಯ ಸರ್ಕಾರ ಎಲ್ಲೊಂದು ಕಡೆ ಈ ಕಬ್ಬು ಕಾರ್ಖಾನೆ ಮಾಲೀಕರಿಗೆ ಮರ್ಜಿಗೊಳಗಾಗಿದೆಯಾ? ಇಲ್ಲ ಸರ್, ಇದರಲ್ಲಿ ರಾಜ್ಯ ಸರ್ಕಾರದ್ದು ಒಂದೇ ಹೊಣೆ ಅಂತ ನಾವು ನೋಡೋಕ್ಕಾಗಲ್ಲ. ಕೇಂದ್ರ ಸರ್ಕಾರದ್ದು ಇದು ನೇರವಾಗಿ ಹೊಣೆ ಆಗುತ್ತೆ. ನೋಡಿ, ಇವತ್ತು ರೈತರಿಗೆ ಈ ಸಮಸ್ಯೆ ಬರೋಕ್ಕೆ ನೇರಣ ಕಾರಣ ಕೇಂದ್ರ ಸರ್ಕಾರ. ಒಂದು ನಿಮಿಷ ಮಾತಾಡಕ್ ಬಿಡಿ. ಕೇಂದ್ರ ಸರ್ಕಾರದ್ದೇ ಇದೆ ದರ ನಿಗದಿ, ದರ ನಿಗದಿ ಮಾಡುವುದು ಕೇಂದ್ರ ಸರ್ಕಾರ. ಇವರಿಗೆ ಮಾಹಿತಿ ಕೊರತೆ ಇದೆ. BJP ಅವರಿಗೆ ದರ ನಿಗದಿ ಮಾಡುವುದು ಕೇಂದ್ರ ಸರ್ಕಾರ. ನೋಡಿ, ಇವತ್ತು ಎಥನಾಲ್ 270 ಲಕ್ಷ ಲೀಟರ್ ಎಥನಾಲ್ ಉತ್ಪಾದನೆ ಆಗುತ್ತೆ. ಆದ್ರೆ 2021ರಿಂದ 2025 ಬರೀ 47 ಲಕ್ಷ ಲೀಟರ್ ಮಾತ್ರ ಖರೀದಿ ಮಾಡಿರುತ್ತೆ. ಅದೇ ಗುಜರಾತ್ ನಲ್ಲಿ 47 ಲಕ್ಷ ಲೀಟರ್ ಉತ್ಪಾದನೆಯಲ್ಲಿ 30 ಲಕ್ಷ ಲೀಟರ್ ಖರೀದಿ ಮಾಡಿರುತ್ತೆ. ಹಾಗೆ ಸಕ್ಕರೆ ಪ್ರಮಾಣದಲ್ಲೂ ಅಷ್ಟೇ ರಫ್ತಿನಲ್ಲಿ ಬಹಳ ಹಿಂದೆ ಇದೆ. ಕರ್ನಾಟಕದಿಂದ ಕಡಿಮೆ ಸಕ್ಕರೆ ರಫ್ತಾಗ್ತಿದೆ. ಈ ಎಲ್ಲವೂ ಸೇರಿ ಕೇಂದ್ರ ಸರ್ಕಾರ ನೇರ ಹೊಣೆಯಾಗುತ್ತೆ. ರಾಜ್ಯ ಸರ್ಕಾರದ ಹೊಣೆ
ಕೇಂದ್ರ ಸರ್ಕಾರದ್ದೇ ಹೊಣೆ. ಕೇಂದ್ರ ಸರ್ಕಾರನೇ ಹೊಣೆಗಾರಿಕೆನಾ? ಕೇಂದ್ರ ಸರ್ಕಾರ ಹೇಗೆ ಹೊಣೆ ಆಗುತ್ತೆ ಸರ್? ಕೇಂದ್ರ ಸರ್ಕಾರ FRP ಏನಿದೆ ಅಂತ ಘೋಷಣೆ ಮಾಡಿದೆ. ರಾಜ್ಯ ಸರ್ಕಾರ ರಾಜ್ಯದ ರೈತರು ಬೆನ್ನೆಲುಬಾಗಿ ಇರಬೇಕಾದಂಥವ್ರನ್ನ ಅಂತ ಬೆನ್ನೆಲುಬಾಗಿರುವಂಥ ರೈತರ ಬೆನ್ಮೂಳೆ ಮುರಿದು ಇವತ್ತು ಬೀದಿಲ್ ಸುಕ್ಕಾಕಿರುವಂಥದ್ದು ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕಾಗತ್ತೆ. ಅದ್ಯಾರೋ ಒಬ್ರು ಇದ್ದಾರಂತೆ ಸಕ್ಕರೆ ಸಚಿವರು, ರೈತರ ಬಗ್ಗೆ ಅಕ್ಕರೆ ಇದ್ದಾರೆ. ಸಕ್ಕರೆ ಸಚಿವರು 7 ದಿನ ಕಾಯ್ತಾ ಇದ್ದೇನ್ರಿ. 7 ದಿನ ರೈತರ ನಡುನುರಿದಲ್ಲಿ ಬಿಟ್ಟು ಇವತ್ತು ಬಂದ್ಬಿಟ್ಟು ಹೇಳ್ತಾ ಇದ್ದಾರೆ ಅಕ್ಕರೆಯಿಂದ ಇನ್ನು 2 ದಿನ ಬೇಕು ಅಂತ. ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅದಲ್ಲಿ? ರಾಜ್ಯ ಸರ್ಕಾರದ ಹೊಣೆದಾಯಿತ ಇಲ್ವಾ? ಮುಖ್ಯಮಂತ್ರಿಗಳ ಹೊಣೆದಾಯಿತ ಇಲ್ವಾ? ಅವರ ಯಾರೇ ಒಂದು ಹೊಣೆಗಾರಿಕೆ ಇಲ್ಲದೆ ಸದಾ ಕೇಂದ್ರದ ಮೇಲೆ ಗೂಬೆ ಕುರಿಸುವ ಕೆಲಸ ಮಾಡಬೇಡ್ರಿ. ನೀವೇನು ಕಿತ್ತಾಕಿದ್ದೀರ ಅಂತ ಹೇಳ್ಬೇಕು ಸಿದ್ದರಾಮಯ್ಯನವರೇ. ರಾಜ್ಯದ ರೈತರಿಗೆ ಬೇರೆ ಬೇರೆ ಬ್ರ್ಯಾಂಡ್ಗಳಿಗೆ ಅವ್ರದ್ದೇ ಆದಂಥ ಇದಿರಬೇಕಾದಾಗ ಇದು ನಿಗದಿ ಮಾಡಬೇಕಾದಾಗ ರೈತರಿಗೂ ಇದೇ ಇರುತ್ತೆ. ಆ ರೈತರನ್ನ ನೀವು ನಿಮ್ಮ ಒಂದು ತುಚ್ಛ ಭಾವನೆಯಿಂದ ಕೀಳಾಗಿ ನೋಡಬೇಡಿ. ಇದೇ ರೀತಿ ಮಾಡ್ತಾ ಇದ್ರೆ ರೈತರು ನಿಮ್ಮನ್ನ ಕಿತ್ತೋಗಿತಾರೆ ಅದೇ ಕಬ್ಬಿನ ಜೊಲ್ಲೆಯಿಂದ. ಈಗ ಬಿಜೆಪಿಯವರು ಹೋಗಿ ಅಹೋರಾತ್ರಿ ಧರಣಿಯನ್ನು ಮಾಡಿದ್ರು. ರೈತರ ಹೋರಾಟದಲ್ಲಿ ರಾಜಕೀಯ ಮಾಡೋದು ಸರಿಯಾ? ರೈತರ ಹೋರಾಟದಲ್ಲಿ ರಾಜಕೀಯ ಮಾಡ್ತಾ ಇರೋದು ಯಾರು? ಕಾಂಗ್ರೆಸ್ ಅವರು. ಬಿಜೆಪಿಯವರು ಅವ್ರ ಜೊತೆ ಪ್ರೊಟೆಸ್ಟ್ ಕೂತ್ಕೊಂತಾರೆ. ನೋಡಿ, ನಾವು ರೈತರ ಪರವಾಗಿದ್ದೀವಿ, ಇವಾಗ್ಲೂ ಇರ್ತೀವಿ, ಮುಂದೇನೂ ಇರ್ತೀವಿ. ಯಾಕಂದ್ರೆ ಬಿಜೆಪಿ ರೈತರ ಪಕ್ಷ, ಅರ್ಥ ಆಯ್ತಾ? ಒಂದು ಕೇಂದ್ರದಲ್ಲಿ ಟನ್ನಿಗೆ 3,500 ರೂಪಾಯಿ ನಿಗದಿ ಮಾಡಿದ್ದಾರೆ ಎಲ್ಲ ಕಡೆ ಟನ್ನಿಗೆ. ಇವ್ರೇನಕ್ಕೆ ಕೊಡ್ತಾ ಇಲ್ಲ? ಏನ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ? ಅವ್ರಿಗೆ ಏನ್ ಗೊತ್ತಾ ಸರ್, ಸಿದ್ದರಾಮಯ್ಯ ಮತ್ತೆ ಇಲ್ಲ ಸಿದ್ದರಾಮಯ್ಯ ಅವ್ರಿಗೆ, DK ಶಿವಕುಮಾರ್ ಅವ್ರಿಗೆ ನವೆಂಬರ್ 26ಕ್ಕೆ ಅವ್ರದ್ದು ಕುರ್ಚಿ ನಾನ್ CM ಆಗ್ಬೇಕು, ಅದ್ ಒಂದೇ ಬೇಕಾಗಿರೋದು. ರೈತರು ಬೇಕಾದ್ರೆ ರೋಡ್ ಬಂದು ಏನಾದ್ರೂ ಕೊಟ್ರಿ ಮೇಡಮ್. ರೈತರ ಬೆಲೆ ನಿಗದಿ ಆಗ್ಬೇಕಿತ್ತು ಅಂತಂದ್ರೆ ರಾಜ್ಯ ಸರ್ಕಾರದವ್ರಿಗೆ RSS ಅವ್ರ ಮನೆ ತೋರ್ಸೋದ್ರಲ್ವಾ, ಏನು ಲಾಟೆ ಹಿಡ್ಕೊಂಡು ಒಂದು ಜಾತನ, ಅದೇ ರೀತಿ ರೈತರೆಲ್ಲ ಹಸಿರು ಶಾಲು ಬಿಟ್ಟು ಚಾಟ ಹಿಡ್ಕೊಂಡು ತೋರಿಸಿದ್ರೆ ಇಮಿಡಿಯೇಟ್ಲಿ ಎಲ್ರಿಗೂ ಹೊಡಿಬೇಕು ಚಾಟಿ. ಬಿಜೆಪಿ, ಕಾಂಗ್ರೆಸ್, JDS ಆಗ ಬುದ್ಧಿ ಬರುತ್ತೆ. ಎಸ್ ಸರ್. ಅವ್ರು ಹೇಳಿದ್ರು ಬಿಜೆಪಿ ಅವರು ರೈತರ ಪರವಾಗಿದ್ದೀವಿ, ಹಂಗಾಗಿ ಈ ವಿಜೇಂದ್ರ ಅವರು ಪ್ರೊಟೆಸ್ಟ್ ಮಾಡಿದ್ರು ಅಂತ ಹೇಳಿದ್ರು. ಅವ್ರಿಗೂ ಕೂಡ ಜವಾಬ್ದಾರಿ ಇದೆಯಲ್ಲ ಸರ್? ಅವರು ಅದೇ ಯಡಿಯೂರಪ್ಪನವರು ಗೋಲಿಬಾರ್ ಮಾಡಿಸಿ ಅವತ್ತೇ ರೈತರ ಪಕ್ಷ ಆಗ್ಬಿಟ್ರು ರೈತರ ಮೇಲೆ. ಇನ್ನೊಂದು ಹೇಳಬೇಕು ಅಂದರೆ ಇವತ್ತು ಪಂಜಾಬಲ್ಲಿ ನೋಡಿ, ಇಲ್ಲಿ ಪಂಜಾಬಲ್ಲಿ ಒಂದು ನಿಮಿಷ ಮಾತಾಡೋದ್ಮೇಲೆ ಮಾತಾಡ್ರಿ ಒಂದು ನಿಮಿಷ. ಇವತ್ತು ಪಂಜಾಬಲ್ಲಿ ನೋಡಿ ಸರ್, ಮಾತಾಡೋದ್ ಬಿಡ್ರಿ, ಆಮೇಲೆ ಮಾತಾಡ್ರಿ, ಥ್ಯಾಂಕ್ ಕೊಡ್ರಿ. ಇವತ್ತು ಕೇಳಿ ಸರ್, ಇವತ್ತು ಪಂಜಾಬಲ್ಲಿ 3,900ರಿಂದ 4,100 ರೂಪಾಯಿ ಪ್ರತಿ ಟನ್ಗೆ FRP ಅಲ್ಲ SAP ಮಾಡಿದ್ದಾರೆ ಪಂಜಾಬಲ್ಲಿ. SAP ಅಂದ್ರೆ ಸ್ಟೇಟ್ ಅಡ್ವೈಸರಿ ಪ್ರೈಸ್ ಅಂತ. ಇವತ್ತು ಏನಂದ್ರೆ ಇವತ್ತು ಒಂದ್ ಹೇಳ್ತೀನಿ, ಪಂಜಾಬಲ್ಲಿ ಬೆಳೆಯೋ ಕಬ್ಬು ಕೇವಲ 9.3% ಅಷ್ಟೇ ಶುಗರ್ ಎಕ್ಸ್ಟ್ರಾಕ್ಟ್ ಆಗೋದು. ಅದಕ್ಕೆ 3,900 ರೂಪಾಯಿ ಕೊಡ್ತಾ ಇದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಬೆಳೆಯೋ ಕಬ್ಬು ಶ್ರೇಷ್ಠವಾದ ಕಬ್ಬು. ಅದನ್ನ ಜಾರಕಿಹೊಳಿ ಅವರು ಮತ್ತೆ ನೆನ್ನೆ G ಪರಮೇಶ್ವರ್ ಅವರು ಕಂಡೆಮ್ ಮಾಡ್ತಾರೆ. ಏನಂತ? ಕಡಿಮೆ ಇಳುವರಿ ಬರುತ್ತೆ ಅಂತ. ಅಲ್ರೇ ಪಂಜಾಬಲ್ಲಿ 9.3% ಬರೋ ಕಬ್ಬಿಗೆನೆ 3,900 ರೂಪಾಯಿ ಕೊಡ್ಬೇಕಾರೆ ಇಲ್ಲಿ 12%ಗಿಂತ ಜಾಸ್ತಿ ಇಳುವರಿ ಬರೋ ಕಬ್ಬಿಗೆ ಇವರು ಜನರಿಗೆ ಕಿವಿಗೆ ಹೂ ಮಾಡಿಸೋ ಮಾತುಗಳನ್ನ ಮಾತಾಡ್ತಾರೆ. ಇವತ್ತು ಇದಕ್ಕೆಲ್ಲ ಕಾರಣ ಏನಂದ್ರೆ ಬಿಜೆಪಿ ನಾಯಕರುಗಳು ಮತ್ತೆ ಕಾಂಗ್ರೆಸ್ ನಾಯಕರುಗಳ ಕಾರ್ಖಾನೆಗಳ ಹೊಣೆ. 3,365 ಕೋಟಿ ಬಾಕಿ ಉಳಿಸ್ಕೊಂಡಿದ್ದಾರೆ. ಮೊನ್ನೆ ಕಿಸಾನ್ ಮೋರ್ಚಾದವರು ವಿಜೇಂದ್ರ ಅವ್ರಿಗೆ ಹೇಳಿದ್ದು ಇದೊಂದೇ ಮಾತು, ಫಸ್ಟ್ ನಿಮ್ಮ ಬಿಜೆಪಿ ನಾಯಕರ ಕಾರ್ಖಾನೆಗಳಲ್ಲಿ ಏನು ಬಾಕಿ ಇದೆ ಅದನ್ನು ರೈತರು ಕೊಡಿಸ್ಬಿಟ್ಟು ಆಮೇಲೆ ಬಂದು ಇಲ್ಲಿ ಸತ್ಯಾಗ್ರಹ ಮಾಡಿ ಅಂತ ಹೇಳಿದ್ದಾರೆ. ನಾನು ಹೇಳ್ತಾ ಇರೋದು ಇವತ್ತು ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಮುರುಗೇಶ್ ನಿರಾಣಿ ಆಗಿರ್ಬೋದು, ಪ್ರಭಾಕರ್ ಕೋರೆ ಆಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಯತ್ನಾಳ್ ಆಗಿರ್ಬೋದು, ಲಕ್ಷ್ಮಣ್ ಸವದಿ ಆಗಿರ್ಬೋದು, ಎಲ್ಲ ನಾಯಕರುಗಳು ಇನ್ಕ್ಲೂಡಿಂಗ್ ಶಾಮನೂರು ಶಿವಶಂಕರಪ್ಪ ಅವರಾಗಿರ್ಬೋದು, ಎಲ್ಲ ನಾಯಕರುಗಳ ಕಾರ್ಖಾನೆಗಳಿವೆ. ಈ ಎಲ್ಲ ನಾಯಕರ ಕಾರ್ಖಾನೆಗಳು ಹಂಗಾರೆ ಲಾಸ್ ಆಗಿ ನಡೀತಿದ್ರೆ ಮುಚ್ಬಿಟ್ರಪ್ಪ, ಯಾಕೆ ನಡೆಸ್ತಾ ಇದ್ದೀರಾ? ಇದು ಮಾಫಿಯಾ. ಇವತ್ತು 1 ಎಕರೆಯಲ್ಲಿ ಕಬ್ಬು ಬೆಳಿಬೇಕು, 1 ಟನ್ ಕಬ್ಬು ಬೆಳಿಬೇಕಂದ್ರೆ ಇವತ್ತು ರೈತನಿಗೆ 2,900ರಿಂದ 3,000 ರೂಪಾಯಿ ಬೀಳ್ತಾ ಇದೆ. ಅವ್ರಿಗೆ ಕೇವಲ 100, 150, 200 ರೂಪಾಯಿ ಕೊಡ್ತಾ ಇದ್ದಾರೆ. ಅದನ್ನು ಇನ್ ಟೈಮ್ ಕೊಡ್ತಾ ಇಲ್ಲ. ಇವತ್ತು ನಾವು ಪಂಜಾಬಲ್ಲಿ ವಿತಿನ್ 14 ಡೇಸ್ ಅಕೌಂಟ್ಗೆ ಹಣ ಬೀಳೋ ತರ ಮಾಡಿದೀವಿ. ಕೊಡ್ಲಿಲ್ಲ ಅಂದ್ರೆ ಲೈಸೆನ್ಸ್ ಕ್ಯಾನ್ಸಲ್. ಸುಳ್ಳು ಹೇಳಕ್ಕೆ ನಾವು ಬಿಜೆಪಿ ಪಕ್ಷ ಅಲ್ಲ. ನೀವು ಫಾರ್ವರ್ಡ್ ಮೆಸೇಜ್ ಅಲ್ರಿ, ಹೋಗಿ ಚೆಕ್ ಮಾಡ್ರಿ, ಹೋಗಿ ಪಂಜಾಬ್ಗೆ ನಡ್ರಿ, ಚೆಕ್ ಮಾಡ್ತೀವಿ.